ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಇಂದು ತಾರೀಖು 27/7/2026 ಸೋಮವಾರ, ಶ್ರೀಶಕ 1948, ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಆಷಾಢ ಶುಕ್ಲ ತ್ರಯೋದಶಿ ಸೋಮವಾರ. ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಆಪೋದೇವತೆಯ ಅಧಿಪತ್ಯದ ನಕ್ಷತ್ರ. ಆತ್ಮವಿಶ್ವಾಸ, ವಿಜಯ, ಉತ್ಸಾಹ ಮತ್ತು ಧರ್ಮನಿಷ್ಠೆಯ ಸಂಕೇತವಾಗಿದೆ. ಇಲ್ಲೊಂದು ಸಣ್ಣ ಕ್ಲಾರಿಫಿಕೇಶನ್ನು. ಕೆಲವು ಕಡೆ ಇದನ್ನು ಪೂರ್ವಾಷಾಢ ನಕ್ಷತ್ರ ಬದಲು ಮೂಲ ನಕ್ಷತ್ರ ಅಂತ ಕೂಡ ಬರೀತಾರೆ. ಸಾಮಾನ್ಯದಲ್ಲಿ ಪಂಚಾಂಗದಲ್ಲಿ ಸೂರ್ಯೋದಯಕ್ಕೆ ಇರುವ ನಕ್ಷತ್ರವನ್ನೇ ದಿನದ ನಕ್ಷತ್ರವಾಗಿ ಸೂಚಿಸಲಾಗುತ್ತೆ. ಆದ್ದರಿಂದ 27/7 ಸೂರ್ಯೋದಯದ ವೇಳೆಗೆ ಮೂಲ ನಕ್ಷತ್ರವೇ ಪ್ರಬಲವಾಗಿದ್ದರೆ ಪಂಚಾಂಗದಲ್ಲಿ ಮೂಲ ನಕ್ಷತ್ರ ಅಂತ ಬರೆಯೋದು ಹೆಚ್ಚು ಸರಿಯಾಗಿರುತ್ತೆ. ನಂತರದ ದಿನದ ಮಧ್ಯಭಾಗದಲ್ಲಿ ಅಥವಾ ಸಂಜೆ ವೇಳೆಗೆ ಪೂರ್ವಾಷಾಢ ನಕ್ಷತ್ರ ಆರಂಭವಾಗುತ್ತದೆ. ಆದ್ದರಿಂದ ನಿತ್ಯ ಪಂಚಾಂಗದಲ್ಲಿ ನಕ್ಷತ್ರ ಮೂಲ ನಕ್ಷತ್ರ 1 ಗಂಟೆಯವರೆಗೂ, ನಂತರ ಪೂರ್ವಾಷಾಢ ನಕ್ಷತ್ರ ಅಂತ ಸೂಚಿಸಬಹುದು. ಇನ್ನು ನಕ್ಷತ್ರದ ವಿಚಾರ ಆಯಿತು. ಯೋಗ ವೈದ್ಯುತಿ ಯೋಗ. ವೈದ್ಯುತಿ ಯೋಗದಲ್ಲಿ ದೇವತಾರಾಧನೆ, ಜಪ, ಧ್ಯಾನ ಹಾಗೂ ಆತ್ಮಚಿಂತನೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಕಾರ್ಯಗಳಲ್ಲಿ ವಿವೇಕ ಮತ್ತು ತಾಳ್ಮೆ ಅಗತ್ಯ. ತೈತಲಕರಣ ನಂತರ ಗರಜಕರಣ ಬರುತ್ತೆ. ತೈತಲಕರಣ ವಿದ್ಯಾಭ್ಯಾಸ, ವ್ಯವಹಾರ ಮತ್ತು ಹೊಸ ಯೋಜನೆಗಳಿಗೆ ಅನುಕೂಲಕರವಾಗಿದೆ. ಗರಜಕರಣ ಸ್ಥಿರ ಕಾರ್ಯಗಳು ಮತ್ತು ಧಾರ್ಮಿಕ ಆಚರಣೆಗಳಿಗೆ ಪ್ರಶಸ್ತವಾಗಿದೆ. ಸೌರಮಾನದ ಕಟಕ ಮಾಸದ 11ನೇ ದಿನ. ಕಟಕ ಮಾಸ ಭಕ್ತಿ, ಕುಟುಂಬ ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ವಿಶೇಷ ಮಹತ್ವ ಹೊಂದಿದೆ. ಸೂರ್ಯೋದಯ ಬೆಳಗ್ಗೆ 6 ಗಂಟೆಗೆ ಆಗುತ್ತೆ. ಸೂರ್ಯಾಸ್ತಮಾನ 7 ಗಂಟೆ 5 ನಿಮಿಷಕ್ಕೆ. ರಾಹುಕಾಲ ಬೆಳಗ್ಗೆ 7:39ರಿಂದ 9 ಗಂಟೆ 18ರವರೆಗೆ ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭಗಳನ್ನು ಸಾಧ್ಯವಾದಷ್ಟು ಮಾಡದಿರುವುದು ಒಳ್ಳೆಯದು. ಇಂದಿನ ವಿಶೇಷತೆ ಏನಂದರೆ ಮಂಗಳ ತ್ರಯೋದಶಿ ಅಂತಕ್ಕಂತ ಕರೀತಾರೆ. ಈ ತ್ರಯೋದಶಿ ತಿಥಿ ಇದೆಯಲ್ಲ, ಇದು ಶಿವ ಆರಾಧನೆಗೆ, ಶಿವ ಪೂಜೆಗೆ ಅತ್ಯಂತ ಸೂಕ್ತವಾದ ತಿಥಿ. ಸೋಮವಾರದ ತ್ರಯೋದಶಿ ಅಂತೂ ಶಿವಪೂಜೆ, ರುದ್ರಾಭಿಷೇಕ, ಬಿಲ್ವಾರ್ಚನೆ ಮತ್ತು ಓಂ ನಮಃ ಶಿವಾಯ ಜಪಕ್ಕೆ ವಿಶೇಷ ಫಲದಾಯಕ ಅಂತ ಹೇಳ್ತಾರೆ. ಮನಃಶಾಂತಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಶಿವಸ್ಮರಣೆ ಮಾಡುವುದು ಶುಭಕರ ಅಂತಕ್ಕಂಥದ್ದು. ಇನ್ನೊಂದು ಇಂದಿನ ಒಂದು ವಿಶೇಷ ಅಂತಂದರೆ ಸ್ವಾಮಿ ವಿವೇಕಾನಂದರ ಪುಣ್ಯ ದಿನ, ಅವರ ಪುಣ್ಯ ಸ್ಮರಣೆಯ ದಿನ. ಯುವ ಶಕ್ತಿಗೆ ಆತ್ಮವಿಶ್ವಾಸ, ದೇಶಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಸಂದೇಶ ನೀಡಿದ ಮಹಾನ್ ಸನ್ಯಾಸಿಯಾಗಿದ್ದರು. ಏಳಿ, ಎಚ್ಚರಗೊಳ್ಳಿ, ಗುರಿ ಸಾಧಿಸುವವರೆಗೆ ನಿಲ್ಲಬೇಡಿ ಎಂಬ ಅವರ ವಾಕ್ಯ ಸಂದೇಶ ಇಂದಿಗೂ ಪ್ರೇರಣೆ ಅಂತ ಹೇಳ್ಬೋದು. ನಂತರ ಹರಿಹರ ಸಮರ್ಥ ನಾರಾಯಣರ ಪುಣ್ಯ ದಿನ. ಹರಿಹರ ಸಮರ್ಥ ನಾರಾಯಣ ಮಹಾನುಭಾವರ ಪುಣ್ಯ ದಿನವನ್ನು ಇಂದು ಭಕ್ತಿಭಾವದಿಂದ ಆಚರಿಸಲಾಗುತ್ತೆ. ಅವರ ಜೀವನವು ಭಕ್ತಿ, ಧರ್ಮ, ಪ್ರಚಾರ, ಸತ್ಸಂಗ ಮತ್ತು ಸಮಾಜ ಸೇವೆಗೆ ಸಮರ್ಪಿತವಾಗಿತ್ತು. ಅವರ ಆದರ್ಶಗಳು ಧರ್ಮನಿಷ್ಠೆ ಮತ್ತು ಸೇವಾಭಾವವನ್ನು ಬೆಳೆಸಲು ಪ್ರೇರಣೆ ನೀಡುತ್ತವೆ. ಇಂದಿನ ಸುಭಾಷಿತ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ. ಏಳಿ, ಎಚ್ಚರಗೊಳ್ಳಿ, ಜ್ಞಾನಿಗಳಿಂದ ಜ್ಞಾನವನ್ನು ಪಡೆದು ಜೀವನದ ಗುರಿಯನ್ನು ಸಾಧಿಸಿ ಅಂತಕ್ಕಂಥದ್ದು. ಇಂದಿನ ಸಂದೇಶ ಮಹನೀಯರ ಜೀವನವು ನಮಗೆ ಕೇವಲ ಇತಿಹಾಸವಲ್ಲ, ಬದುಕಿನ ದಾರಿದೀಪವಾಗುತ್ತದೆ. ಭಕ್ತಿ, ಜ್ಞಾನ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆಯುವವನೇ ನಿಜವಾದ ಯಶಸ್ಸನ್ನು ಪಡೆಯುತ್ತಾನೆ ಅಂತಕ್ಕಂಥದ್ದು. ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತಿದ್ದೆ. ನಮಸ್ಕಾರ ವೀಕ್ಷಕರೇ.